ಹೊರನಟ ಅಣ್ಣವರು ಅಭಿಮಾನಿಗಳನ್ನೇ ದೇವರು ಅಂತ ಅಂದರು. ಅಂಥ ಅಭಿಮಾನಿಗಳಿಗೆ ದೇವರಾದವರು ಇವರು. ಸದಾ ಹಸನ್ಮುಖಿಯಾಗಿ ತಮ್ಮ ಒಳ್ಳೆ ಗುಣಗಳಿಂದ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದಿಗೂ ರಾರಾಜಿಸುವ ರಾಜರತ್ನ ಅವರೇ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಅಭಿಮಾನಿಗಳ ಪ್ರೀತಿಯ ಅಪ್ಪು. 1975 ಮಾರ್ಚ್ 17 ಚೆನ್ನೈನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ದಂಪತಿಗೆ ಜನಿಸಿದ ಈ ಬೆಟ್ಟದ ಹೂವು ಬಾಲ ಕಲಾವಿದರಾಗಿ ಪ್ರೇಮದ ಕಾಣಿಕೆ, ವಸಂತಗೀತ, ಭಾಗ್ಯವಂತ, ಹೊಸ ಬೆಳಕು, ಭಕ್ತ ಪ್ರಹ್ಲಾದ, ಬೆಟ್ಟದ ಹೂವು ಸೇರಿದಂತೆ 14 ಸಿನಿಮಾಗಳಲ್ಲಿ ನಟಿಸ್ತಾರೆ. ಸಾವಿರದ 1989 ಪರಶುರಾಮ ಚಿತ್ರದ ನಂತರ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸುವ ಇವರು ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿಯನ್ನು ಪಡ್ಕೋತಾರೆ. 1999 ಡಿಸೆಂಬರ್ 1 ಚಿಕ್ಕಮಗಳೂರಿನ ಅಶ್ವಿನಿ ರೇವಂತ್ ಅವರನ್ನು ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಇವರು ಮುಂದೆ ಏಪ್ರಿಲ್ 26, 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಭರವಸೆಯ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಇಲ್ಲಿಂದ ಸಾಲು ಸಾಲಾಗಿ ಅಭಿ, ಆಕಾಶ್, ಅರಸು, ಮಿಲನ, ಬಿಂದಾಸ್, ವಂಶಿ, ರಾಜ್, ಪೃಥ್ವಿ, ಜಾಕಿ, ಹುಡುಗರು, ಪರಮಾತ್ಮ, ಅಣ್ಣಬಾಂಡ್, ಪವರ್, ರಾಜಕುಮಾರ, ಯುವರತ್ನ, ಜೇಮ್ಸ್ ಸೇರಿದಂತೆ 30 ಸಿನಿಮಾಗಳಲ್ಲಿ ನಟಿಸ್ತಾರೆ. ಇದಲ್ಲದೆ ಗಂಧದ ಗುಡಿಯಂತಹ ಪ್ರಕೃತಿಯ ಜೊತೆಗಿನ ಪಯಣದಿಂದ ಗಮನ ಸೆಳೀತಾರೆ. ಹಾಗೆ ಪಡ್ಡೆ ಹುಲಿ, ಮಾಯಾ ಬಜಾರ್, ಲಕ್ಕಿ ಮ್ಯಾನ್ಗಳಂತಹ ಚಿತ್ರದಲ್ಲಿ ಗೌರವ ಪಾತ್ರವನ್ನು ನಿರ್ವಹಿಸ್ತಾರೆ. ಇವರ ಆ್ಯಕ್ಟಿಂಗಿಗಷ್ಟೇ ಅಲ್ಲದೆ ಹಾಡು ಮತ್ತು ಡ್ಯಾನ್ಸ್ಗೆ ಪ್ರತ್ಯೇಕವಾದ ಅಭಿಮಾನಿ ಬಳಗ ಇದೆ. ಮುಂದೆ 2012ರಿಂದ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಸರಣಿಗಳನ್ನು ಹಾಗೂ ಫ್ಯಾಮಿಲಿ ಪವರ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡ್ತಾರೆ. ಹಾಗೂ ನೇತ್ರಾವತಿ ಎಂಬ TV ಸೀರಿಯಲ್ನ ಪ್ರೊಡ್ಯೂಸ್ ಕೂಡ ಮಾಡ್ತಾರೆ. ಹಾಗೆ ಇವರು KMF, LED ಬಲ್ಬ್ ಪ್ರಾಜೆಕ್ಟ್, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್, ಮಣಪುರಂ ಗೋಲ್ಡ್ ಲೋನ್, BMTC ಹಾಗೂ ಇಂಡಿಯನ್ ಪ್ರೀಮಿಯರ್ ಲೀಗ್ನ RCB ತಂಡದ ರಾಯಭಾರಿಯೂ ಆಗಿರ್ತಾರೆ. ಇವರಿಗೆ ಬಾಲ್ಯದಲ್ಲೇ 1985ರ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಹಾಗೂ 1982 ಮತ್ತು 83ರಲ್ಲಿ ಚಲಿಸುವ ಮೋಡಗಳು, 2 ನಕ್ಷತ್ರಗಳು ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಿಗುತ್ತೆ. ನಂತರ ಹೀರೋ ಆಗಿ ಆ್ಯಕ್ಟ್ ಮಾಡಿದಂಥ ಇವರ ಸಿನಿಮಾಗಳಿಗೆ 6 ಫಿಲ್ಮ್ ಫೇರ್ ಅವಾರ್ಡ್ ಮತ್ತು 5 ಸೈಮಾ ಅವಾರ್ಡ್ಗಳನ್ನು ಪಡ್ಕೋತಾರೆ. ಮರಣೋತ್ತರವಾಗಿ ಇವರಿಗೆ ಮಾರ್ಚ್ 22, 2022ರಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಹಾಗೂ ನವೆಂಬರ್ 1, 2022ರಂದು ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನು ನೀಡಿ ಗೌರವಿಸಲಾಗುತ್ತದೆ. 26 ಅನಾಥಾಶ್ರಮ, 16 ವೃದ್ಧಾಶ್ರಮ, 45 ಶಾಲೆಗಳು, 19 ಗೋಶಾಲೆಗಳು, 1800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು. ಕೋವಿಡ್ ಸಮಯದಲ್ಲಿ CM ಪರಿಹಾರ ನಿಧಿಗೆ 50 ಲಕ್ಷದವರೆಗೆ ದೇಣಿಗೆ ನೀಡುವಂಥ ಇವರು ಇಂತಹ ಅನೇಕ ಸಹಾಯ ಮನೋಭಾವಗಳಿಂದ ಕೋಟ್ಯಾಂತರ ಜನರಿಗೆ ಆಶ್ರಯಾಗಿದ್ದಾರೆ. ಪ್ರತಿ ಸಲ ನೋಡಿದಾಗಲೂ ಮೊದಲ ಸಲದ ಅನುಭವ ಕೊಡುವಂತಹ ಎವರ್ಗ್ರೀನ್ ಸಿನಿಮಾಗಳನ್ನು ನೀಡಿ ಅನೇಕ ದಾನ ಧರ್ಮಗಳಿಗೆ ಹೆಸರಾದಂತಹ ಸಾಧನೆಗಳ ಶಿಖರ ಅವರಿಗೆ ಅಕ್ಟೋಬರ್ 29, 2021ರಂದು ಹೃದಯಾಘಾತ ಆಗುತ್ತೆ. ಆವತ್ತು ಆಘಾತ ಆಗಿದ್ದು ಒಂದು ಹೃದಯಕ್ಕಿರ್ಬೋದು, ಆದರೆ ಒಡೆದದ್ದು ಮಾತ್ರ ಕೋಟ್ಯಾಂತರ ಅಭಿಮಾನಿಗಳ ಹೃದಯ. ಮನೆ ದೀಪನೇ ಆರೋಯ್ತು, ಮಗನ ಥರ ಮಗನೇ ಮಾಡ್ತಾರೆ. ಭಗವಂತನ ಕರುಣೆ ಇಲ್ಲ ಸರ್, ಭಗವಂತ ಅನ್ನೋದು ಎಲ್ಲಿದ್ದಾರೆ ಸರ್? ಫಿಸಿಕಲ್ ಆಗಿ ಮಿಸ್ ಆಗಿರ್ಬೋದು ಸರ್. ಇಲ್ಲಿ ಮತ್ತೆ ಇಲ್ಲಿ ಯಾವತ್ತೂ ತಮ್ಮ ತಂದೆಯಂತೆಯೇ ಮರಣ ನಂತರ ನೇತ್ರದಾನ ಮಾಡುವ ಮುಖಾಂತರ ತಮ್ಮ ಕಣ್ಣುಗಳನ್ನು 4 ಜನರಿಗೆ ದಾನ ಮಾಡ್ತಾರೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದಂತಹ ಮಹಾಪುರುಷ ರಾಜರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಅಪ್ಪು ಸರ್ ಅಭಿಮಾನಿಗಳಿಗೆ ಶೇರ್ ಮಾಡಿ. ಹಾಗೆ ಇವ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ.